ಸೊ ಲೇಜಿ ಪಲ್ಲು ಮಾಡೋದು ನೋಡೋಣ. ಸೊ ನಾವು ಮನೇಲಿರುವಾಗ ಸಿಂಗಲ್ ಪಲ್ಲು ಬಿಡುವಾಗ ನಾವು ರೆಗ್ಯುಲರ್ ಆಗಿ ಹಾಕೋದೇ ಈ ತರ ನಾವು ನಮ್ಮ ಅಮ್ಮಂದಿರೆಲ್ಲ ಹಾಕೊಂಡು ನೋಡಿರ್ತೀವಿ ನಾವು. ಈ ತರ ದೊಡ್ಡದಾಗಿ ಬಾರ್ಡರ್ ಇರುತ್ತೆ ಅದನ್ನ ಹಾಕ್ತಾರೆ. ಮತ್ತೆ ಯಾವ್ದಾದ್ರು ಡಿಸೈನರ್ ಸ್ಯಾರಿ ಆಗ್ಲಿ ಪಟ್ಟು ಸ್ಯಾರಿ ಆಗ್ಲಿ ದೊಡ್ಡದ ಬಾರ್ಡರ್ ಇರುವಾಗ ಅವ್ರಿಗೆ ಬಾರ್ಡರ್ನ ಬಂದ್ಬಿಟ್ಟು ಎನ್ಹಾನ್ಸ್ ಮಾಡಿ ತೋರ್ಸಕ್ಕೆ ಬಂದ್ಬಿಟ್ಟು ಈ ತರ ಮಾಡ್ತಾರೆ. ಇದನ್ನೇ ಲೇಜಿ ಪಲ್ಲು ಅಂತ ಹೇಳ್ತಾರೆ. ಓಕೆನಾ. ಸೊ 2 ತರ ಲೇಜಿ ಪಲ್ಲು ಇದೆ. ಸೊ ಒಂದು ಬಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ. ಜಸ್ಟ್ ಬಾರ್ಡರ್ ಅಂಡ್ ಬಾರ್ಡರ್ ನಮ್ಮ ಹತ್ರ ಎನ್ಹಾನ್ಸ್ ಮಾಡಿ ತೋರಿಸೋ ತರ. ಸೊ ಇಲ್ಲಿ ಒಂದು ಬಾರ್ಡರ್ ಇದೆ ನಮ್ಗೆ ಅಂದ್ರೆ ಅದೇ ಬಾರ್ಡರ್ನ ನಮ್ಗೆ ಕೆಳಗಡೆ ಲೇಯರಲ್ಲೂ ತರೋದು ಯಾವ ತರ ಅಂತ ನೋಡೋಣ. ಸೊ ನೋಡಿ ನಿಮ್ ಸ್ಯಾರಿನ ಈ ತರ ಇಟ್ಕೊಳ್ಳಿ. ಈ ತರ ಇಟ್ಕೋವಾಗ ಏನಾಗುತ್ತಂದ್ರೆ ನಿಮ್ಗೆ ಈಕ್ವಲ್ ಆಗಿ ಲೆಂತ್ ಸಿಗುತ್ತೆ, ಇಲ್ಲಾಂದ್ರೆ ಮೇಲೆ ಕೆಳಗಡೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕೈಯಲ್ಲಿ ಈ ತರ ಇಟ್ಕೊಂಡು ನಿಮ್ ಬಾರ್ಡರ್ನ ನೋಡಿ ಈ ತರ ನಿಮ್ ಬಾರ್ಡರ್ ಮೇಲೆ ಬಾರ್ಡರ್ ಹಿಂಗೆ ಬರೋ ಹಾಗೆ ಇಟ್ಕೊಂಡು ಅದನ್ನ ಪಿನ್ ಮಾಡ್ಕೋಬೇಕು. ನೋಡಿ ಈ ತರ ಬಾರ್ಡರ್ ಅಂಡ್ ಬಾರ್ಡರ್ ಮಾತ್ರ ನೋಡಿ, ಈ ತರ ಬಾರ್ಡರ್ ಅಂಡ್ ಬಾರ್ಡರ್ ಮಾತ್ರ ನಿಮಗೆ ಬಂದ್ಬಿಟ್ಟು ಕಾಣಿಸುತ್ತೆ. ಓಕೆನಾ. ಸೊ ಸೆಕೆಂಡ್ ಬಂದ್ಬಿಟ್ಟು ಹಾಫ್ ಅಂಡ್ ಹಾಫ್ ಪಲ್ಲು ತರ, ಅದನ್ನು ಲೇಜಿ ಪಲ್ಲು ಅಂತಾರೆ. ಸೊ ಹಾಫ್ ಅಂಡ್ ಹಾಫ್ ಪಲ್ಲು ಯಾವ ತರ ಮಾಡೋದಂತ ನೋಡೋಣ. ಸೊ ಇವಾಗ ನೋಡಿ, ಇವಾಗ ಕೆಲವೊಂದು ಪಟ್ಟು ಸೀರೆಯಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಬಾರ್ಡರ್ಗಳು ದೊಡ್ಡದಾಗಿ ಕೊಟ್ಟಿರ್ತಾರೆ, ಮೇಲೆ ಚಿಕ್ಕದಾಗಿ ಕೊಟ್ಟಿರ್ತಾರೆ, ಕೆಳಗಡೆ ಒಂದು ಸ್ವಲ್ಪ 5 ಇಂಚು 6 ಇಂಚು ಆ ಥರ ಕೊಟ್ಟಿರ್ತಾರೆ. ಸೊ ಆ ಥರ ಅದನ್ನ ಎನ್ಹಾನ್ಸ್ ಮಾಡಿ ಇವಾಗ ಪ್ಲೀಟ್ ಆಗಿ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ಚಿಕ್ಕದಾಗಿ ಹೋಗ್ಬಿಡುತ್ತಲ್ವಾ, ನಮಗೆ ಅದು ಪ್ಲೀಟ್ ಬಂದ್ಬಿಟ್ಟು ಎನ್ಹಾನ್ಸ್ ಆಗಿ ತೋರಿಸಲ್ಲ ಆ ಬಾರ್ಡರ್ದು. ಸೊ ಅದನ್ನ ಎನ್ಹಾನ್ಸ್ ಮಾಡಿ ತೋರ್ಸಕ್ಕೆ ನಾವು ಈ ಒಂದು ಟೆಕ್ನಿಕ್ ಫಾಲೋ ಮಾಡ್ತೀವಿ. ಸೊ ಇವಾಗ ನನ್ನ ಬಾರ್ಡರ್ 5 to 7 ಇಂಚಸ್ ಇದೆ ನೋಡಿ. ಇವಾಗ ಇಲ್ಲಿವರೆಗೂ ನನ್ನ ಬಾರ್ಡರ್ ಇದೆ ಅಂದ್ರೆ ಆ ಬಾರ್ಡರ್ ಎಲ್ಲಿವರೆಗೂ ಬರುತ್ತೋ ಅದನ್ನ ಜಸ್ಟ್ ನೀವು ಈ ತರ ಫೋಲ್ಡ್ ಮಾಡ್ಕೋಬೇಕು. ಜಸ್ಟ್ ಅದನ್ನ ಮಾತ್ರ ಫೋಲ್ಡ್ ಮಾಡ್ಕೋಬೇಕು. ಓಕೆನಾ. ಜಸ್ಟ್ ಅದನ್ನ ಮಾತ್ರ ಫೋಲ್ಡ್ ಮಾಡ್ಕೊಂಡು ಈ ತರ ನಿಮ್ ಮೇಲ್ಗಡೆ ನಮ್ ಸೇಮ್ ಶೋಲ್ಡರ್ ಪಿನ್ ಮಾಡ್ಕೊಂಡಿದ್ವಲ್ಲ ಅದೇ ತರ ಇದನ್ನು ನಾವು ಸೇಮ್ ಟು ಸೇಮ್ ಜಾಗದಲ್ಲಿ ಇಟ್ಕೊಂಡು ನಾವು ಬಂದ್ಬಿಟ್ಟು ಪಿನ್ನಿಂಗ್ ಅನ್ನ ಮಾಡ್ಕೋಬೇಕು. ಸೊ ಈ ತರ ಮಾಡೋದ್ರಿಂದ ನಿಮ್ಗೆ ನೋಡಿ ಸ್ಯಾರಿನೂ ಜಾಸ್ತಿ ಕೆಳಗಡೆ ಇರಲ್ಲ, ನಿಮ್ಗೆ ಪಲ್ಲುನು ಶಾರ್ಟ್ ಆಗಿರುತ್ತೆ, ಹ್ಯಾಂಡಲ್ ಮಾಡೋಕ್ಕೂ ನಿಮ್ಗೆ ಬಂದ್ಬಿಟ್ಟು ಈಸಿಯಾಗಿರುತ್ತೆ. ಅಂಡ್ ನಿಮ್ಗೆ ಇದನ್ನು ಕವರ್ ಅಪ್ ಮಾಡ್ಕೋಬೇಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬಿಟ್ಟು ನೀವು ಕವರ್ ಅಪ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಒಳಗಡೆ ಇರೋ ಫ್ಯಾಬ್ರಿಕ್ ತೋರಿಸ್ಕೋಬಾರ್ದು ಅಂತ ಏನಾರು ಅನ್ಕೊಂಡಿರ್ತೀರಲ್ವಾ, ಅವಾಗ ನೀವು ಬಂದ್ಬಿಟ್ಟು ಇದನ್ನ ಇನ್ನೊಂದು ಸ್ವಲ್ಪ ಎರಡಾಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ತರ ಅದು ಕವರ್ ಆಗೋ ತರ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಬಂದ್ಬಿಟ್ಟು ಪಿನ್ನಿಂಗ್ ಅನ್ನ ಮಾಡ್ಕೋಬಹುದು. ಸೊ ನಿಮ್ಗೆ ಬಂದ್ಬಿಟ್ಟು ಬಾರ್ಡರ್ ಬಂದ್ಬಿಟ್ಟು ಎನ್ಹಾನ್ಸ್ ಆಗಿ ತೋರಿಸುತ್ತೆ. ಓಕೆನಾ. ಸೊ ಕೆಲವೊಬ್ರು ಕೇಳಿದ್ರು ಈ ಒಂದು ಟಕ್ಕಿನ್ ಪಿನ್ ಯಾವ ತರ ಮಾಡೋದು ಅಂತ. ಸೊ ಅದಕ್ಕೆ ಅದನ್ನು ಇದು ವಿಡಿಯೋಲಿ ತೋರಿಸಿದೀನಿ, ಇನ್ನೊಂದ್ಸಲಿ ನಾನು ತೋರಿಸ್ಬಿಡ್ತೀನಿ. ಸೊ ಈ ತರ ಎಕ್ಸ್ ಶೇಪ್ ಅಲ್ಲಿ ಇರುತ್ತೆ. ಓಕೆನಾ. ಒಂದ್ ಎಡ್ಜ್ ಬಂದ್ಬಿಟ್ಟು ಒಳಗಡೆ ಹೋಗಿರುತ್ತೆ, ಒಂದ್ ಎಡ್ಜ್ ಆಚೆ ಕಡೆ ಇರುತ್ತೆ. ಸೊ ನೋಡಿ ಟಕ್ಕಿನ ಈ ತರ ನಿಮ್ಮ ಸೆಂಟರ್ ಪ್ಲೀಟ್ ಎಲ್ಲ ಆದ್ಮೇಲೆ ನಿಮ್ಮ ಪೆಟ್ಟಿಕೋಟು ಮತ್ತೆ ಈ ಪ್ಲೀಟ್ಸ್ ಎಲ್ಲ ಜೊತೆಗೂ ನೀವು ಈ ತರ ಇದನ್ನ ಹಾಕೋಬೇಕು. ನೋಡಿ ಈ ತರ ಒಂದ್ ಎಡ್ಜ್ ಆಚೆ ಬಂದಿರುತ್ತೆ, ಒಂದು ಬಂದ್ಬಿಟ್ಟು ಕೆಳಗಡೆ ಹೋಗಿರುತ್ತೆ. ನಿಮ್ಗೆ ಇನ್ ಕೇಸ್ ಪಿನ್ ಮಾಡೋ ಅವಶ್ಯಕತೆ ಇಲ್ಲ ಬಾರ್ಡರ್ ಇದೆ ಅದನ್ನ ಪಿನ್ ಮಾಡೋಕ್ಕಾಗಲ್ಲ, ಜರಿ ಇದೆ ಪಿನ್ ಮಾಡೋಕ್ಕಾಗಲ್ಲ ಅನ್ನುವಾಗ ನೀವು ನಾನು ಈ ಸೆಂಟರ್ ಪಿನ್ ನ ಫುಲ್ ಒಂದು ಪಿನ್ ಮಾಡ್ಕೊಂಡು ಆದ್ಮೇಲೆ ಟಕ್ಕಿನ್ ಮಾಡಿ ಈ ಒಂದು ಪಿನ್ ನ ಹಾಕೊಳ್ಳಿ. ಸೊ ಇದು ನೀವಾಗಿ ರಿಮೂವ್ ಮಾಡೋವರೆಗೂ ಈ ಒಂದು ಪ್ಲೀಟ್ ಅನ್ನೋದು ಆಚೆ ಕಡೆ ನಿಮ್ಗೆ ಬರಲ್ಲ ಅಂಡ್ ನಿಮ್ಗೆ ಕ್ಯಾರಿಂಗು ತುಂಬಾನೇ ಈಸಿಯಾಗಿರುತ್ತೆ. ಸೊ ಈ ತರ ನೋಡಿ ನಿಮ್ಗೆ ಫ್ಲೆಕ್ಸಿಬಲ್ ಆಗಿ ನಿಮ್ ಪ್ಲೀಟ್ ಬಂದ್ಬಿಟ್ಟು ರೈಟ್ ಸೈಡ್ಗೆ ಮೂವೇ ಆಗಲ್ಲ, ನಿಮ್ಗೆ ಅಲ್ಲಿಗೆ ನಿಲ್ಲುತ್ತೆ. ಸೊ ಇಷ್ಟೇ ಸಿಂಗಲ್ ಪ್ಲೀಟು ಲೇಜಿ ಪಲ್ಲು ಪ್ಲೀಟ್ ಟೆಕ್ನಿಕ್ಕು. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು.